टुकड़े गैंग ಪಾಕಿಸ್ತಾನ್ ಜಿಂದಾಬಾದ್ ಆಮೇಲೆ ಭಾರತದ ವಿರುದ್ಧ ಘೋಷಣೆ ಕೂಗ್ತಾ ಇರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ತಕ್ಕಂಥ ಕಾಶ್ಮೀರ್ ಕೋ ಸ್ವತಂತ್ರ ಚಾಹಿಯೇ ಕಾಶ್ಮೀರ ಸ್ವತಂತ್ರವಾಗಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಎಲ್ಲಾ ಸಂಘಟನೆಗಳ ಕಾರ್ಯಕರ್ತರು ನಿನ್ನೆ ಭಾಗವಹಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ ಬಹಳಷ್ಟು ಜನ ಪೊಲೀಸರು ಹಾಸ್ಪಿಟಲೈಸ್ಡ್ ಆಗಿರ್ತಕ್ಕಂಥ ನ್ಯೂಸ್. ಅಷ್ಟಾದಾಗ್ಯೂ ಕೂಡ ಕೇಂದ್ರ ಸರ್ಕಾರ JP ನಡ್ಡಾ ಅವರನ್ನ ಹೋರಾಟಗಾರರನ್ನ ಕರೆದು ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಏನ್ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ರು ಅವರನ್ನ ಕರೆದು ಮಾತಾಡಿದ್ದಾರೆ. ಆದ್ರೂ ಕೂಡ ಹೋರಾಟವನ್ನ ಅವರು ನಿಲ್ಲಿಸಿಲ್ಲ. ಹೋರಾಟ ಮಾಡಲಿ, ಹೋರಾಟ ಮಾಡೋದಕ್ಕೆ ಯಾವುದೇ ವಿರೋಧ ಇಲ್ಲ. ಆದ್ರೆ ಅದು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕೋದಕ್ಕೆ ಬಂದಿದ್ರು, ಪಾರ್ಲಿಮೆಂಟ್ ಒಳಗಡೆ ನುಗ್ಗೋದಕ್ಕೆ ಬಂದಿದ್ರು. ಅನೇಕ ಪೊಲೀಸ್ ಜೀಪ್ಗಳನ್ನ ಉರುಳಿಸಿದ್ದಾರೆ, ಪಲ್ಟಾಯಿಸಿದ್ದಾರೆ. ಇಷ್ಟೆಲ್ಲದರ ಹಿಂಸಾಚಾರದ ಮಧ್ಯದಲ್ಲೂ ಕೂಡ ಕೇಂದ್ರ ಸರ್ಕಾರ ಕರೆದು ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ಎಲ್ಲ ಮಾಡಿದೆ. ಆದ್ರೂ ಕೂಡ ಪ್ರತಿಭಟನೆಯನ್ನ ಮಾಡಿದೆ. ಎಸ್, ಕ್ವಶನ್ ಪೇಪರ್ ಔಟ್ ಆಗೋದು ತಪ್ಪು. ಇದು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕ್ವಶನ್ ಪೇಪರ್ ಔಟ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಪರವಾಗಿಲ್ಲ. ನೀಟ್ ಕ್ವಶನ್ ಪೇಪರ್ ಔಟ್ ಆಗಿದ್ದರ ಹಿನ್ನೆಲೆಯಲ್ಲಿ 8 ಜನ ಕೀ ಪಿನ್ಗಳನ್ನು ಅರೆಸ್ಟ್ ಮಾಡಿ ಅವ್ರನ್ನ ಒಳಗಡೆ ಕಳಿಸಿದ್ರು. ರಾಜಸ್ಥಾನ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಯಾರು ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇದ್ರು, ಯಾರು ಕಿಂಗ್ ಪಿನ್ಗಳಿದ್ರು ಅವರನ್ನ ಹಿಡಿದು ಒಳಗಡೆ ಕಳಿಸಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಆದ್ರೂ ಕೂಡ ಹೋರಾಟವನ್ನ ಮಾಡ್ತಿದ್ರು. ಎಕ್ಸಾಮ್ ಮಾಡಿದ್ರು ಕೇಂದ್ರ ಸರ್ಕಾರ ನೀಟ್ ಎಕ್ಸಾಮ್ ಅನ್ನ ಮತ್ತೊಂದು ಸಾರಿ ಮರುಪರೀಕ್ಷೆಯನ್ನು ನಡೆಸಿತು. ಒಂದು ಘಟನೆ ನಡೆಯಲಿಲ್ಲ, ಯಶಸ್ವಿಯಾಗಿ ನಡೆಸಿತು. ಅದು 38 ಗಂಟೆಗಳ ಕಾಲ ಟೀಚರ್ಸ್ನ ಒಳಗಡೆ ಇಟ್ಟು ಮೊಬೈಲ್ಗಳನ್ನ ಸಂಪೂರ್ಣವಾಗಿ ಹೊರಗಡೆ ಇಟ್ಟು ಮೊಬೈಲ್ಗಳೆಲ್ಲವನ್ನು ಕೂಡ ಎಕ್ಸಾಮಿನೇಷನ್ ಹಾಲ್ಗೆ ಮೊಬೈಲೇ ಇಲ್ಲ. ಮತ್ತು ಏನ್ ಮಾಡುದು, ಮೇಲ್ ಅನ್ನ ಕೂಡ ಬಂದ್ ಮಾಡಿತು. ಆಮೇಲೆ ಈ ತರ ಕ್ವಶನ್ ಪೇಪರ್ ಎಲ್ಲೆಲ್ಲಿಂದ ಯಾವ ಮೂಲಕ ಕಳಿಸ್ಬೋದು ಅವೆಲ್ಲ ನೆಟ್ವರ್ಕ್ಗಳನ್ನು ಕೂಡ ಬಂದ್ ಮಾಡಿ ಯಶಸ್ವಿಯಾಗಿ ಎಕ್ಸಾಮಿನೇಷನ್ ಅನ್ನ ಮಾಡಿತು ಕೇಂದ್ರ ಸರ್ಕಾರ, ಧರ್ಮೇಂದ್ರ ಪ್ರಧಾನ್. ಆದ್ರೂ ಕೂಡ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಬೇರೆದೇ ಉದ್ದೇಶ ಇದೆ, ಬೇರೆದೇ ಷಡ್ಯಂತ್ರ ಇದೆ. ಅದರ ಒಳಗಡೆ SFI, ADSO, ಐಸಾರ್, ಆಮೇಲೆ ತುಕಡೆ ಗ್ಯಾಂಗ್ಗಳು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಇವತ್ತೆಲ್ಲ ಕಮ್ಯುನಿಸ್ಟ್ ಪಾರ್ಟಿಯ ಎಲ್ಲ ನಾಯಕರು ನಿನ್ನೆ ವೇದಿಕೆಯಲ್ಲಿದ್ದು, ಕೇಜ್ರಿವಾಲ್ ಅಂಡ್ ಗ್ಯಾಂಗ್, ನಮ್ಮ ಕರ್ನಾಟಕ ರಾಜ್ಯದ ಆಕ್ಟರ್ ಪ್ರಕಾಶ್ ರಾಜ್ ಅವರು ಕೂಡ ಭಾಗವಹಿಸಿದ್ರು. ಇವ್ರ ಉದ್ದೇಶಗಳೇನು ನಮ್ಗೆ ಗೊತ್ತಾಗಲ್ಲ. ಇವರೇನು ಮೋದಿಗೆ ಯಾವತ್ತಾರು ಜೈ ಅಂದಿದ್ರ? ಭಾರತ್ ಮಾತಾ ಕಿ ಜೈ ಅಂತ ಯಾವತ್ತಾರು ಘೋಷಣೆ ಕೂಗಿದ್ರ? 370ನೇ ವಿಧಿ ರದ್ದಾಗಬೇಕು ಅಂತ ಇವರು ಯಾವತ್ತಾರು ಪ್ರತಿಭಟನೆ ಮಾಡಿದ್ರ? ಈ ಎಲ್ಲಾ ತುಕಡೆ ಗ್ಯಾಂಗ್ಗಳು ಸೇರಿ ನಿನ್ನೆ ಪಾರ್ಲಿಮೆಂಟ್ ನ ಒಳಗಡೆ ನುಗ್ಗಬೇಕು ಅನ್ನುವಂತ ಒಂದು ದೊಡ್ಡ ಷಡ್ಯಂತ್ರವನ್ನ ಏನ್ ಹೇಳಿದ್ರು. ಪೊಲೀಸರ ಕಾರ್ಯಾಚರಣೆಯಿಂದ ಪಾರ್ಲಿಮೆಂಟ್ ಮೇಲೆ ಆಗ್ತಕ್ಕಂಥ ಅಟ್ಯಾಕ್ ಅನ್ನ ತಪ್ಪಿಸಿದ್ದಾರೆ. ಆದ್ರಿಂದ ನರೇಂದ್ರ ಮೋದಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಧರ್ಮೇಂದ್ರ ಪ್ರಧಾನ್ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಉದಾಹರಣೆಗೆ ನಾನು ಹೇಳ್ತೀನಿ, ಕ್ವಶನ್ ಪೇಪರ್ ಇದೇ ಮೊದಲನೇ ಬಾರಿ ಔಟ್ ಆಗಿದೆಯಾ? ಇಲ್ಲ. ಕ್ವಶನ್ ಪೇಪರ್ ಔಟ್ ಆಗಬಾರದು. ಪ್ರಾಮಾಣಿಕವಾಗಿ ಪರೀಕ್ಷೆಗಳು ನಡಿಬೇಕು. ಬರೀ NDA ಕಾಲದಲ್ಲೇ ಕ್ವಶನ್ ಪೇಪರ್ ಔಟ್ ಆಯ್ತಾ? BJP ಕಾಲದಲ್ಲೇ ಕ್ವಶನ್ ಪೇಪರ್ ಔಟ್ ಆಯ್ತಾ? ಇಲ್ಲ. UPA ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದೆಷ್ಟು ಕ್ವಶನ್ ಪೇಪರ್ ಔಟ್ ಆಗಿತ್ತು? ಮಾಡಿದ್ರ ಪ್ರತಿಭಟನೆ?
ಉದಾಹರಣೆಗೆ